ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯಾದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೆ ಸ್ವಾಗತ ಕೋರ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ಆಗಸ್ಟ್ 1ನೇ ತಾರೀಕು. ಸೊ 2025 ಮಳೆಗಾಲದ ಬೆಳೆ ನಿನ್ನೆ ನಮ್ಮೂರಲ್ಲಿ ಏನು ಭರದಿಂದ ಸಾಗಿದೆ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಭತ್ತ ನಾಟಿ ಮಾಡೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ, ಬಟ್ ಅದರಲ್ಲಿ ವಾಯ್ಸು ಒಂದು ಸ್ವಲ್ಪ ಕ್ಲಿಯರ್ ಇರಲಿಲ್ಲ. ಯಾಕಂತಂದರೆ ನಾನು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಸರಿಯಾಗಿ ಗಾಳಿ ಬೀಸ್ತಾ ಇತ್ತು. ಸೊ ಹಂಗಾಗಿ ಯಾವ ಮೈಕು ಅಷ್ಟೊಂದು ಸರಿ ಯೂಸ್ ಆಗಲಿಲ್ಲ. ಅದಕ್ಕೆ ಅದು ವಿಡಿಯೋ ಕೂಡ ತುಂಬ ಓಡ್ತಾ ಇಲ್ಲ. ಬಟ್ ಚೆನ್ನಾಗಿ ಇನ್ಫಾರ್ಮೇಷನ್ ಏನಿದೆ, ಬಟ್ ಕೇಳಿಸೋದು ಸರಿ ಇಲ್ಲ ಅಂತ ಭಾಳಷ್ಟು ಡೈರೆಕ್ಟ್ ಕಮೆಂಟ್ಸ್ಗಳು ಬಂದವು ನನಗೆ. ಹಾಗಾಗಿ ಈಗ ಇದೇನಪ್ಪ ಈ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ, ಇದು ನನ್ನ ಜಮೀನಲ್ಲಿ ನಾನು ಇವತ್ತು ಆಗಸ್ಟ್ 1ನೇ ತಾರೀಕು ನಾನು ಭತ್ತ ನಾಟಿ ಮಾಡ್ತಾಯಿದ್ದೀನಿ. ಸೊ ಇದು ಯಾವ ಭತ್ತ ಅಂತಂದರೆ, RNRಲ್ಲಿ ಒಂದು ತುಳಸಿ ಅಂತ ಒಂದು ವೆರೈಟಿ ಬೀಜ. ಈ ತುಳಸಿ ಬೀಜದ ಬಗ್ಗೆ ನಾನು ಕಳೆದ ಸಮ್ಮರಲ್ಲಿ ನಾನೇನು ವಿಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ. ಸೊ ಈ ಮಳೆಗಾಲದಲ್ಲಿ ಕೂಡ ನಾನು ಇದೇ ಬೀಜನ ನಾನು ನಾಟಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಆಗಸ್ಟ್ 1ನೇ ತಾರೀಕು. ನಾನು ಕಳೆದ ತಿಂಗಳ ಅಂದರೆ ಜೂನ್ 25ನೇ ತಾರೀಕಿಗೆ ನಾನು ಭತ್ತನ ಸಸಿ ಮಡಿ ಹಾಕಿದ್ದೆ ನಾನು. ಜೂನ್ 25ನೇ ತಾರೀಕು ನಾನು ಸಸಿ ಮಡಿ ಹಾಕಿದ್ದೀನಿ. ಜುಲೈ 25ನೇ ತಾರೀಕಿಗೆ 1 ತಿಂಗಳಾಯಿತು. ಅಂದರೆ ಇವತ್ತಿಗೆ 1 ತಿಂಗಳ ಮೇಲೆ 5ರಿಂದ 6ನೇ ದಿನ. ಸೊ ಈ ಸಸಿ ಆಗಿರುತ್ತೆ. ಇದು ಕರೆಕ್ಟಾಗಿ 40 ದಿನದ ಒಳಗಡೆ ನಾಟಿ ಮಾಡಿದರೆ ಚೆನ್ನಾಗಿರುತ್ತಂತೆ ನಾಟಿ ಈ ಸಸಿ ಬಂದು. ಸೊ ಹಂಗಾಗಿ ನಾನು ಇವತ್ತಿಗೆ 35ರಿಂದ 36ನೇ ದಿನ. ಸೊ ಇವತ್ತು ನಾಟಿ ಮಾಡ್ತಾಯಿದ್ದೀನಿ ನಾನು. ಆ್ಯಕ್ಚುಲಿ ಒಂದು 2 ದಿನದ ಕೆಳಗಡೆ ನಾಟಿ ಮಾಡಬೇಕಾಗಿತ್ತು, ಬಟ್ ನಾಟಿ ಮಾಡೋರು ಒಂದು ಸ್ವಲ್ಪ ಬ್ಯುಸಿ ಆಗಿದ್ದರು. ಹಾಗಾಗಿ ಇವತ್ತು ನಾನು ನಾಟಿ ಮಾಡ್ತಾಯಿದ್ದೀನಿ. ಸೊ ಇದು ಏನಪ್ಪ ಅಂತಂದರೆ, ತುಳಸಿ ಅನ್ನೋ ವೆರೈಟಿ. ಇದು ಸಿರುಗುಪ್ಪ ಭಾಗದಲ್ಲಿ ತುಂಬ ಜಾಸ್ತಿ ಜನ ನಾಟಿ ಮಾಡ್ತಾರೆ. ಸೊ ಹಂಗಾಗಿ ನಾನು ಕಳೆದ ಸಮ್ಮರಲ್ಲಿ ಕೂಡ ನಾನು ನಾಟಿ ಮಾಡಿದ್ದೆ. ಇಳುವರಿ ಚೆನ್ನಾಗಿ ಬಂತು ಕೂಡ. ಬಟ್ ಒಂದು ಹೊಲ ಸರಿ ಬರಲಿಲ್ಲ, ಯಾಕಂದರೆ ನೀರಿನ ಹೊಡೆತ ಬಿತ್ತು ಸಮ್ಮರಲ್ಲಿ. ಇನ್ನೊಂದು ಹೊಲ ನನಗೆ 40ರಂಗೆ ಆ್ಯಾವ್ರೇಜ್ ಬಂತು, ಎಕರೆಗೆ 40 ಚೀಲದಂಗೆ. ಸೊ ಇದು ನೋಡೋಣಂತ ಹೆಂಗೆ ಬರುತ್ತೆ ಏನಂತೇಳಿ. ಎಕರೆಗೆ 50ರಿಂದ 55 ಚೀಲ ಭತ್ತ ಇಳುವರಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಾನು ಕೆಲವು ವೀಡಿಯೋದಲ್ಲಿ ಕೂಡ ನೋಡಿದ್ದೀನಿ. ನೋಡೋಣ ನನ್ನ ಈ ಬೆಳೆನ ಸಂಪೂರ್ಣವಾಗಿ ನಿಮಗೆ ಹಂತವಾಗಿ ನಾಟಿ ಮಾಡಿದ ಮೇಲೆ ಎಷ್ಟು ಗೊಬ್ಬರ ಕೊಡ್ತೀನಿ, ಏನೇನು ಸ್ಪ್ರೇಗಳು ಮಾಡ್ತೀನಿ, ಯಾವ ಥರ ಬೆಳೆ ಬರುತ್ತೆ, ಹೆಂಗಿರುತ್ತೆ, ಏನೇನು ಮಾಡಬೇಕು, ಇದು ಕಂಪ್ಲೀಟಾಗಿ 120 ದಿನದ ಬೆಳೆ ಇದಾಗಿರುತ್ತೆ. ಸೊ ನೋಡೋಣಂತ ಹೆಂಗೆ ಬರುತ್ತೆ, ಎಷ್ಟೆಷ್ಟು ಇಳುವರಿ ಬರುತ್ತೆ, ಏನೇನು ರೋಗಗಳು ಬರುತ್ತೆ, ಎಷ್ಟು ಗೊಬ್ಬರ ಕೊಡ್ತೀನಿ. ಆಮೇಲೆ ಇದಕ್ಕೆ ಜಾಸ್ತಿ ಯೂರಿಯಾ ಕೊಡಬಾರ್ದು ಅಂತ ಹೇಳಿದ್ದಾರೆ. ಕೊಟ್ಟರು ಕೂಡ ಜಾಸ್ತಿ ಹೈಟ್ ಬರಲ್ಲ, ಇದು ಹೈಟ್ ಬಂದು ಬೀಳಲ್ಲ ಅಂತ ಹೇಳಿದ್ದಾರೆ. ನೋಡೋಣ ಹೆಂಗೆ ಬರುತ್ತೆ ಏನು ಮಾಡುತ್ತೆ ಅಂತೇಳಿ ನಾನು ಮುಂದಿನ ವಿಡಿಯೋಗಳಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನನ್ನ ಜಮೀನು ವಿಡಿಯೋ ಇದು. ಸೊ ಇಲ್ಲಿ ಏನಂದರೆ, ಇವತ್ತು ಅಂದರೆ ನಾನು 10 ಎಕರೆ ನಾಟಿ ಮಾಡ್ತಾಯಿದ್ದೀನಿ. ಇದು ಒಂದು 5 ಎಕರೆ, ಇನ್ನೂ ಒಂದು 5 ಎಕರೆ ಅಲ್ಲಿ ಊರು ಪಕ್ಕದಲ್ಲಿದೆ, ಅದು ಒಂದು 5 ಎಕರೆ, ಇದು ಒಂದು 5 ಎಕರೆ, 10 ಎಕರೆ ನಾಟಿ ಮಾಡ್ತಾಯಿದ್ದೀನಿ. ಎಕರೆಗೆ 20 kg ಅಂತೆ ನಾವು ಈ ಬೀಜನ ಹಾಕಿದ್ದೀವಿ. ಅವ್ರು 10 kg ಸಾಕು ಅಂತ ಹೇಳ್ತಿದ್ದಾರೆ. ಬಟ್ ನಾವು ಮೊದಲಿನ ಪದ್ಧತಿ ಹಂಗೆ 20 kg ಹಂಗೆ ನಾಟಿ ಮಾಡ್ತೀವಿ. ಯಾಕಂತಂದರೆ ಸಸಿ ಮಡಿ ಹಾಕಬೇಕಾದ್ರೆ 20 kg ಹಾಕಿದರೆ 1 ಎಕರೆಗೆ ಬರುತ್ತಂತ ನಾವು ಮುಂಚೆಯಿಂದನೇ ನಾವು ಮಾಡ್ಕೊಂಡು ಬಂದಿರೋಂಥ ಪದ್ಧತಿ. ಬಟ್ ಈ ತುಳಸಿ ವೆರೈಟಿ ಮರಿ ಜಾಸ್ತಿ ಮಾಡುತ್ತಂತ ಹೇಳ್ತಾರೆ. ಹಾಗಾಗಿ 10 kg ಸಾಕಾಗುತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ. ನಾನು ಸಿರುಗುಪ್ಪ ಗ್ರಾಮದ ತಾಲೂಕಿನ ರೈತರೊಬ್ಬರು ಎಕ್ಸ್ಪ್ಲೇನ್ ಮಾಡಿದರು. ಸೊ ನೋಡೋಣ, ನಾನು ಹಾಕಿದ್ದೀನಿ 10 ಎಕರೆಗೆ 12 ಚೀಲ ಹಾಕಿದ್ದೀನಿ ನಾನು 20 kg. ಯಾಕಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು ನಾರು. ಸಸಿ ಇಲ್ಲ ಅಂತಂದರೆ ಮತ್ತೆ ಬೇರೆಯವ್ರನ್ನ ಕೇಳಬೇಕಾಗತ್ತೆ. ಮತ್ತು ಬೇರೆಯವ್ರನ್ನ ಕೇಳಿದ್ರು ಕೂಡ ಇದೇ ವೆರೈಟಿ ಸಿಗಲ್ಲ. ಮತ್ತು ಬೇರೆ ಬೇರೆ ಸೋನಾ ಮಸೂರಿ ಅಂತ ಬರುತ್ತೆ, ಆಮೇಲೆ ಸೆಕೆಂಡ್ ಸೋನಾ ಬರುತ್ತೆ, ಗಂಡು ಸೋನಾ, ಆ ಸೋನಾ, ಈ ಸೋನಾ ಅಂತ
ಮಿಕ್ಸ್ ಆಗಿಬಿಡುತ್ತೆ ಅಂತೇಳಿ ನಾನು ಒಂದು 2 ಪ್ಯಾಕೆಟ್ ಎಕ್ಸ್ಟ್ರಾ ಹಾಕಿದ್ದೀನಿ ಕೂಡ ಈ ಸಸಿ ಮಡಿನ. ಸೊ ನೋಡೋಣಂತ ಹೆಂಗೆ ಬರುತ್ತೆ ಏನು ಬರುತ್ತೆ ಅಂತ ನಾನು ಕಂಪ್ಲೀಟ್ ವೀಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ ಕೂಡ ಈ ಮುಂದಿನ ಬೆಳವಣಿಗೆ. ಅಂದರೆ ನಾಟಿ ಮಾಡಿದ ಮೇಲೆ ಕಳೆನಾಶಕ ಹಾಕೋದ್ರಿಂದ ಹಿಡಿದು ಗೊಬ್ಬರ ಕೊಡೋದಾಗಿರ್ಬೋದು, ಆಮೇಲೆ ಸ್ಪ್ರೇ ಮಾಡೋದಾಗಿರ್ಬೋದು, ಏನೇನು ರೋಗ ಬರುತ್ತೆ, ಯಾವ್ಯಾವ ಪ್ರಾಬ್ಲಮ್ಗಳು ಫೇಸ್ ಮಾಡ್ತೀವಿ ನಾವು ರೈತರು, ಆಮೇಲೆ ಎಷ್ಟು ಚೆನ್ನಾಗಿ ಬರುತ್ತೆ, ಹೆಂಗೆ ಬರುತ್ತೆ ಅನ್ನೋದನ್ನು ಪಿನ್ ಟು ಪಿನ್ ಡೀಟೇಲ್ಸ್ನ ಕೊಡ್ತೀನಿ ಅಂತ ನಾನು ನಿಮಗೆ ಭರವಸೆ ಕೂಡ ಕೊಡ್ತೀನಿ. ಸೊ ಇದು ನನ್ನ ಜಮೀನಾಗಿರೋದ್ರಿಂದ ನಾನು ಯಾರನ್ನೂ ಇಂಟರ್ವ್ಯೂ ಮಾಡೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನೇ ಇದರಲ್ಲಿ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಆಮೇಲೆ ಏನಪ್ಪ ಅಂತಂದರೆ ಈ ಭತ್ತ ನಾಟಿ ಮಾಡೋ ಮೋಟನ್ ಕೂಡ ನಾನು ಇಂಟರ್ವ್ಯೂ ಮಾಡಿ ಅವ್ರದ್ದೊಂದು ಸಪ್ರೇಟ್ ವೀಡಿಯೋ ಮಾಡಿ ನಿಮಗೆ ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಅವ್ರದ್ದು ಎಷ್ಟು ಎಕರೆಗೆ ನಾಟಿ ಮಾಡ್ತಾರೆ ಒಂದು ಸೀಸನ್ಗೆ, ಕಳೆದ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಅದು ಸರಿಯಾಗಿ ಕೇಳಿಸಿಲ್ಲ ನಿಮಗೆಲ್ಲ. ಸೊ ಇದನ್ನು ಶಾರ್ಟ್ಕಟ್ಟಾಗಿ ಒಂದು ಸಣ್ಣ ವೀಡಿಯೋದಲ್ಲಿ ನಾನು ನಿಮಗೆ ಅಚ್ಚುಕಟ್ಟಾಗಿ ತೋರಿಸ್ಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ, ಅವ್ರನ್ನ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ, ಇನ್ನೊಂದು ವೀಡಿಯೋ ಬಿಡ್ತೀನಿ ಅವ್ರ ಬಗ್ಗೆ, ಲೇಬರ್ ಬಗ್ಗೆ. ಸೊ ಅದರಲ್ಲಿ ಎಷ್ಟು ಎಕರೆ ನಾಟಿ ಮಾಡ್ತಾರೆ, ಒಂದು ದಿನಕ್ಕೆ ಎಷ್ಟು ಕೂಲಿ ಬೀಳುತ್ತೆ, ಆಮೇಲೆ ಒಂದು ಸೀಸನ್ಗೆ ಎಷ್ಟು ಎಕರೆ ನಾಟಿ ಮಾಡ್ತಾರೆ, ಹೆಂಗೆ ಎಕರೆ ಇರುತ್ತೆ, ಆಮೇಲೆ ಅವ್ರ ಅನುಭವಗಳು ಏನು, ಅವ್ರ ಕಷ್ಟ ಏನು, ಸುಖ ಏನು, ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೀನಿ. ನೋಡೋಣ, ಈ ತುಳಸಿ ಬೀಜ ಹಾಕಿದ್ದೀನಿ, ಎಲ್ಲ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಇರಲಿ. ಚೆನ್ನಾಗಿ ಮಳೆ ಬಂದು ಬೆಳೆ ಚೆನ್ನಾಗಿ ಬಂದು ಯಾವುದೇ ರೋಗ ರುಜಿ ಬರಲಾರ್ದಂಗೆ ಚೆನ್ನಾಗಿ ಬೆಳೆ ಬಂದು ಒಳ್ಳೆಯದಾಗಲಿ ಅಂತ ನೀವು ಕೂಡ ಆಶೀರ್ವದಿಸಿ. ಅದಾದ ನಂತರ ಎಲ್ಲ ಚೆನ್ನಾಗಾದ್ಮೇಲೆ ರೇಟ್ ಒಂದು ಸಿಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ರೇಟು ಇಲ್ಲದೆ ಭಾಳಷ್ಟು ಜನ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಒಂದು ಸಾರಿ ಅಪ್ ಆಗುತ್ತೆ, ಒಂದು ಸಾರಿ ಡೌನ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಈ ಬೆಳೆ 2025 ಬೆಳೆ ಹೆಂಗೈತೆ ಏನೇನೈತೆ ಅಂತೇಳಿ ನಾನು ಕಂಪ್ಲೀಟಾಗಿ ಮುಂದಿನ ವೀಡಿಯೋದಲ್ಲಿ ಈ ಬೆಳೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ರೀತಿ ನನ್ನ ವೀಡಿಯೋಗಳನ್ನ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ, ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಬೆಳೆಸಿ ಮತ್ತು ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರೈತರ ರಿಲೇಟೆಡ್ ವೀಡಿಯೋ ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ನನ್ನ ಕಂಟೆಂಟು ದಯವಿಟ್ಟು ಕಮೆಂಟ್ ಮುಖಾಂತರ ಕೂಡ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತೀನಿ. ಇನ್ನೊಬ್ಬರಿಗೆ ಶೇರ್ ಮಾಡಿರಿ. ನನ್ನ ವೀಡಿಯೋದಿಂದ ಇನ್ನೊಬ್ಬ ರೈತರಿಗೆ ಏನಾದರೂ ಸಣ್ಣ ಪುಟ್ಟ ಮಾಹಿತಿ ಹೋಗುತ್ತೆ ಅಂತಂದರೆ ನನಗೂ ತುಂಬ ಖುಷಿ ಆಗುತ್ತೆ. ಹಂಗಂತ ನಾನೇನು ವಿಜ್ಞಾನಿ ಅಲ್ಲ ಮಾಹಿತಿ ಕೊಡೋಕ್ಕೆ. ನಾನಿಲ್ಲಿ ಮಾಡೋದನ್ನು ನಿಮಗೆ ಪ್ರಾಕ್ಟಿಕಲ್ನ ತೋರಿಸ್ತೀನಿ, ಯಾವ ಥರ ಈ ಥರ ಮಾಡ್ತೀವಿ, ಇದು ಹಿಂಗಿದೆ ಅದು ಹಂಗಿದೆ ಅಂತೇಳಿ. ಸೊ ಅದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಇದು ಹಿಂಗೆಲ್ಲ ಇದು ಹಿಂಗೆ ಅಂತೇಳಿ. ನೆಗೆಟಿವ್ ಹಾಕಿ ಪಾಸಿಟಿವ್ ಹಾಕಿ, ಯಾಕಂದರೆ ನಾನು ತಪ್ಪು ಮಾಡಿರೋದನ್ನು ನೀವು ಹೇಳಿದರೆ ನಾನು ತಿದ್ಕೊಳ್ಳೋಕೆ ಅವಕಾಶ ಇರುತ್ತೆ. ಸೊ ಹಂಗಾಗಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ನನಗೆ ಕಮೆಂಟ್ ಮಾಡಿ ನನ್ನನ್ನು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್.